ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಅವ್ರ ನೋಡಕ್ ಆಗಿರ್ಬೋದು, ಎಲ್ಲವೂ ಕೂಡ ಬಾಬಾ ತರನೇ ಇದ್ರು. ಯಪ್ಪ ಶೇಕ್ ಆಗ್ಬಿಡ್ತೆ, ಫುಲ್ ಚೇರ್ ಗಿರೆಲ್ಲ ಅಲ್ಲಾಡ್ತಾ ಇದೆ. ಆಂಜನೇಯ ಗದೆ ತಗೊಂಡ್ ಹೊಡ್ರೆ ಸೀದಾ ಬಂದ್ ನಮ್ಮ ಮಕ್ಕಕ್ಕೆ ಬಿದ್ದಂಗಿದೆ. 10 ಪುಣ್ಯ ಕ್ಷೇತ್ರಗಳನ್ನ 20-30 ನಿಮಿಷದಲ್ಲಿ ನಿಮ್ಗೆ ತೋರಿಸಿದೀನಿ. ಡೈರೆಕ್ಟ್ ತಿರುಪತಿ ದರ್ಶನ. ಕೆಟ್ಟದ್ ಬಯಸ್ದವ್ರಿಗೂ ಕೂಡ ಅವರು ಒಳ್ಳೇದನ್ ಮಾಡ್ತಿದ್ರು. ಸೊ ಅವ್ರು ಹೇಳಿದಿಷ್ಟೇ. ಮತ್ತೆ ಸಾಯಿಬಾಬಾ ಅವರ ಪವಾಡಗಳು ನೋಡಕ್ಕೆ ಕಣ್ತುಂಬಿ ಬರುತ್ತೆ. ಸೊ ಇಲ್ಲೂ ಕೂಡ 3D ಗ್ಲಾಸ್ ಕೊಡ್ತಾರೆ. ಆಂಜನೇಯ ಸ್ವಾಮಿ ಜೊತೆ ಲಂಕೆಗೆ ಪ್ರವೇಶ ಮಾಡಕ್ಕೆ ನಾನ್ ರೆಡಿ, ನೀವ್ ರೆಡಿನಾ? ಸೂಪರ್ ಆಗಿತ್ತು. ಬಾಯ್ ಬಾಯ್, ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ? ಇಂಡಿಯಾಸ್ ಫಸ್ಟ್ ಡಿವೋಷನಲ್ ಪಾರ್ಕ್ ಸಾಯಿ ತೀರ್ಥ ಥೀಮ್ ಪಾರ್ಕ್ ಅಲ್ಲಿ ಇದೀನಿ. ನೀವಿಲ್ಲಿ ನೋಡ್ಬೋದು, ಜಸ್ಟ್ ಶಿರಡಿಯಿಂದ 5 ಮಿನಿಟ್ಸ್ ಅಂದ್ರೆ 1 ಕಿಲೋಮೀಟರ್ ಆಗುತ್ತೆ. ಸೊ ಸಾಯಿ ಥೀಮ್ ಪಾರ್ಕ್. ಯಾರೆಲ್ಲ ಶಿರಡಿಗೆ ವಿಸಿಟ್ ಮಾಡ್ತೀರಾ, ಈ ಸಾಯಿ ತೀರ್ಥ ಥೀಮ್ ಪಾರ್ಕ್ ವಿಸಿಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಹಾಗಾದ್ರೆ ಇದ್ರಲ್ಲಿ ಏನಿದೆ ಅಂತ ಕೇಳ್ತೀರಾ? ಒಳಗಡೆ ಹೋಗಿ, ನಾನು ಕೂಡ ನೋಡಿಲ್ಲ, ಫಸ್ಟ್ ಟೈಮು ಬೇರೆ ವಿಡಿಯೋ ನೋಡ್ಕೊಂಡು ಇಲ್ಲಿ ಬರ್ಬೇಕಂತ ಅನ್ಕೊಂಡೆ. ಸೊ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಬಂದಿದ್ದೆ ಸಾಯಿ ತೀರ್ಥ ಥೀಮ್ ಪಾರ್ಕ್ಗೆ. ಸೊ ಒಳಗಡೆ ಹೋಗ್ತೀನಿ, ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಕೌಂಟರ್ ಎಂಟ್ರಿ ಟಿಕೆಟ್ ನೀವು ನೋಡ್ಬೋದು, 707 ರುಪೀಸ್. ಸೊ ಫಸ್ಟ್ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಸಾಯಿ ತೀರ್ಥ ಥೀಮ್ ಪಾರ್ಕ್ ಹೇಗಿದೆ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ದೇವಸ್ಥಾನದ ಪಕ್ಕದಲ್ಲೇ ನಿಮ್ಗೆ ಸಾಯಿ ಕಾಂಪ್ಲೆಕ್ಸ್ ಅಂತ ಕಾಣುತ್ತೆ. ಸಾಯಿ ಕಾಂಪ್ಲೆಕ್ಸ್ ರೈಟ್ ಸೈಡ್ ಅಲ್ಲಿ ಸ್ಟ್ರೈಟ್ ಹೋದ್ರೆ 1 ಕಿಲೋಮೀಟರ್ ಆಗುತ್ತೆ. ನೀವು ಮ್ಯಾಪ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಪಾರ್ಕಿಂಗ್ ರೇಟ್ ನೀವಿಲ್ಲಿ ನೋಡ್ಬೋದು. ಗಾಡಿ 50, ಕಾರು 100, ಬಸ್ಸು 150. ಚಾರ್ಜಿಂಗ್ ಕೂಡ ಇದೆ, ಕಾರ್ಗಳಿಗೆ ಚಾರ್ಜಿಂಗ್ ಕೂಡ ಮಾಡ್ಕೋಬಹುದು. ನೋಡಿ, ಕಾರ್ ಪಾರ್ಕಿಂಗು ಸಖತ್ತಾಗಿದೆ, ನೀವು ಕಾರ್ ಪಾರ್ಕಿಂಗ್ ಆರಾಮಾಗಿ ಮಾಡ್ಬೋದು. ಸೊ ಬ್ಯಾಗ್ ಚಾರ್ಜಸ್ ಬಂದ್ಬಿಟ್ಟು ಇಲ್ಲಿ 50 ರೂಪಾಯಿ ಇರುತ್ತೆ, ಬ್ಯಾಗ್ ಚಾರ್ಜಸ್. ಸೊ ಟಿಕೆಟ್ ರೇಟ್ಸ್ ನೋಡ್ಬೋದು ನೀವು, 707 ರೂಪಾಯಿ. ಚಿಕ್ಕ ಮಕ್ಳಿಗೆ 589 ರೂಪಾಯಿ. ವಿತ್ ಫುಡ್ ಬೇಕಂದ್ರೆ 760, ವಿತೌಟ್ ಫುಡ್ 707. 53 ರೂಪಾಯಿ ಜಾಸ್ತಿ ಅಷ್ಟೇ ವಿತ್ ಫುಡ್. ಟೈಮಿಂಗ್ಸು 10 to 6 PM. ಸೊ ಎಂಟ್ರಿ ಅದೇ. ಈಗ ನೋಡಿ, ಟಿಕೆಟ್ಸ್ ನೀವು ನೋಡ್ಬೋದು. ಸೊ ಈ ಬ್ಯಾಂಡ್ ನ ಫಸ್ಟ್ ನಮ್ ಕೈಗೆ ಹಾಕ್ತಾರೆ. ಫೋಟೋ ಸೊ ಈ ತರ ಬ್ಯಾಂಡ್ ಹಾಕ್ತಾರೆ. ಬ್ಯಾಂಡ್ ಹಾಕೊಂಡು ನಾವು ಎಂಟ್ರಿ ಆಗ್ಬೇಕು. ರೈಟ್, ಓಕೆ. ಸಾಯಿ ತೀರ್ಥ ಥೀಮ್ ಪಾರ್ಕ್ಗೆ ಎಂಟ್ರಿ ಆದೆ. ಸೊ ಇಲ್ಲಿ 6 ಆಕ್ಟಿವಿಟೀಸ್ ಇರುತ್ತೆ. ನಾವೀಗ ಹೋಗ್ತಾ ಇರೋದು ತೀರ್ಥಯಾತ್ರೆಗೆ. ಫಸ್ಟ್ ಆಕ್ಟಿವಿಟಿ, 6 ಆಕ್ಟಿವಿಟಿಯಲ್ಲಿ ಇದು ಮೊದಲನೇ ಆಕ್ಟಿವಿಟಿ. ಇಲ್ಲಿ ನಮ್ಗೆ ಭಾರತದ 10 ಪ್ರಮುಖ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸ್ತಾರೆ. ಫಸ್ಟ್ ಹೋಗೋಣ ಬನ್ನಿ ಈಗ ಒಳಗಡೆ. ಸೊ ಇದೇ ತರ ಟ್ರೈನ್ ಅಲ್ಲಿ ನಾವು ತೀರ್ಥಯಾತ್ರೆ ಮಾಡ್ತೀವಿ. ಇವಾಗ ಕರ್ಕೊಂಡು ಹೋಗೋದವರು. ಸೊ ಇಲ್ಲಿಂದ ಜರ್ನಿ स्टार्ट। नमस्कार, भारतवर्ष के प्रमुख तीर्थ स्थलों की यात्रा में आपका स्वागत है। ಈಗ ದರ್ಶನ ಮಾಡ್ತಿರೋದು ನಾವು ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ, ಮುಂಬೈನ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ. ಗುಜರಾತ್ ನ ದ್ವಾರಕಾಗ ಹೋಗ್ತೀವಿ ಈಗ. ಇವಾಗ ನಿಮ್ಮನ್ನೆಲ್ಲ ಕೇದಾರ್ನಾಥ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ದರ್ಶನ ಆಯ್ತಾ? ಇವಾಗ ಬದ್ರಿನಾಥನ ದರ್ಶನ ಮಾಡೋಣ ಬನ್ನಿ. ಭಗವಾನ್ ವಿಠಲ್ ದೇವ್ರನ್ನ ದರ್ಶನ ಮಾಡೋಣ.
ನೋಡಿ ಇವಾಗ ಒಳ್ಳೆ ಪ್ಲೇಸ್ ಗೋಲ್ಡನ್ ಟೆಂಪಲ್ ನೋಡ್ತೀರಾ ನೋಡಿ ತೋರಿಸ್ತೀನಿ. ಪೂರಿ ಜಗನ್ನಾಥ್ ದರ್ಶನ ಆಯ್ತಾ, ಈಗ ಹೊರಡ್ತಾ ಇದೀವಿ. ಈಗ ನೆಕ್ಸ್ಟ್ ಎಲ್ಲಿಗೆ ಅಂತ ಕೇಳ್ತಿದ್ದೀರಾ? ಈಗ ಎಲ್ಲಿ ಗೊತ್ತಾ? ಗೋವಿಂದ ಡೈರೆಕ್ಟ್ ತಿರುಪತಿಗೆ ಹೋಗ್ತಾ ಇದೀವಿ. ತಿರುಪತಿಗೆ ಹೋಗೋಣ ಬನ್ನಿ. ಡೈರೆಕ್ಟ್ ತಿರುಪತಿ ದರ್ಶನ, ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯ್ತಾ ನೋಡಿ. ಎಷ್ಟು ಹತ್ರದಲ್ಲಿ ನಿಮಗೆ ದರ್ಶನ ಮಾಡಿಸಿದೀನಿ. तीर्थ यात्रा के समापन का समय आ गया है। तीर्थ यात्रा इसे समाप्त करने से पहले ಒಬ್ಬ ಈಗ ಆಚೆ ಬಂದೆ, ನೋಡಿದ್ರಲ್ಲ ಹೆಂಗಿತ್ತು, ಸಖತ್ತಾಗಿತ್ತು. 10 ಪುಣ್ಯ ಕ್ಷೇತ್ರಗಳನ್ನ 20-30 ನಿಮಿಷದಲ್ಲಿ ನಿಮ್ಗೆ ತೋರಿಸಿದೀನಿ. ಅಲ್ಲೆಲ್ಲ ನೀವು ಹೋಗ್ಬೇಕಂದ್ರೆ ಸಾವಿರಾನ್ ಗಟ್ಲೆ ಖರ್ಚು ಮಾಡ್ಬೇಕು. ನಾನು ಬರೀ 707 ರೂಪಾಯಿ ತೋರಿಸಿದೀನಿ. ಈ ಖುಷಿಗನ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ನನ್ನ ಚಾನಲ್ ನ, ಓಕೆನಾ? ಮಿಸ್ ಮಾಡೋಗಿಲ್ಲ. ಸೊ ಈಗ 2ನೇ ಆಕ್ಟಿವಿಟಿ ಹೋಗ್ತಾ ಇದೀವಿ ನಾವು, ಲಂಕಾದನ್ ಆಕ್ಟಿವಿಟಿಗೆ ಹೋಗ್ತಾ ಇದೀವಿ. ಸೊ ಇದು ನಮ್ಮ 2ನೇ ಆಕ್ಟಿವಿಟಿ ಆಗುತ್ತೆ. ಫಸ್ಟ್ ಆಕ್ಟಿವಿಟಿ ಫುಲ್ ಎಂಜಾಯ್ ಮಾಡಿದೆ ನಾನಂತೂ. ಈ ತರ ಎಲ್ಲ ಯಾವತ್ತೂ ನೋಡಿರ್ಲಿಲ್ಲ, ತುಂಬಾನೇ ಖುಷಿ ಆಯ್ತು ಇಲ್ಲಿ ಬಂದು. ಸೊ 2ನೇ ಆಕ್ಟಿವಿಟಿ ಹೋಗೋಣ ಬನ್ನಿ. ಪ್ರತಿಯೊಂದು ಆಕ್ಟಿವಿಟೀಸ್ಗೂ ನೀವು ಇಲ್ಲಿ ನೋಡ್ಬೋದು, ಮಾರ್ಕ್ ಹಾಕ್ತಾರೆ. ಫಸ್ಟ್ ಆಕ್ಟಿವಿಟಿಗೆ ಆಗಿದೆ ಅಂತ, ಸೆಕೆಂಡ್ ಆಕ್ಟಿವಿಟಿ ಇದು ಆಗಿದೆ ಅಂತ. ಸೊ ಲಂಕಾದನಕ್ಕೆ ಬಂದಿದೀವಿ ನೋಡಿ. ಅಲ್ಲಿ ತಿರ್ಗಾ ಟಿಕೆಟ್ ಇದ್ ಮಾಡ್ಬಿಟ್ಟು ಹೋಗ್ಬೇಕಾಗುತ್ತೆ ಒಳಗಡೆ. ಸೀತಾ ಮಾತೆನ ರಾವಣ ಅಪಹರಿಸಿದ ಮುಂಚೆ ಏನೆಲ್ಲ ನಡೆದಿತ್ತು ಅದನ್ನ ತೋರಿಸ್ತಾರೆ. ಇಲ್ಲಿರೋ ಜಟಾಯು ಕೂಡ ಲೈವ್ ಜಟಾಯು ಮಾತಾಡ್ತಿರೋ ತರನೇ ಇಲ್ಲಿ ಮಾಡಿದ್ದಾರೆ. ಇಲ್ಲೇನ್ ಸೀಟ್ ನೋಡ್ತಿದ್ದೀರಲ್ಲ ನೀವು, ಇದೆಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಶೇಕ್ ಆಗಲ್ಲ. ಈ ಸೀಟ್ಸ್ ಏನ್ ನೋಡ್ತಿದಾರಲ್ಲ ಇದೆಲ್ಲ ಶೇಕ್ ಆಗುತ್ತೆ. ಆಚೆ ಏನ್ ನೋಡಿದ್ರಲ್ಲ ಕತೆ, ಅದು ಜಸ್ಟ್ ಟ್ರೈಲರ್ ಅಷ್ಟೇ. ಜಟಾಯು ಹತ್ರ ಮಾತುಕತೆ ಆಗಿದೆ. ಇವಾಗ ಎಂಟ್ರಿ ಆಗೋದು ಆಂಜನೇಯ ಸ್ವಾಮಿ ಜೊತೆ ಲಂಕೆಗೆ ಪ್ರವೇಶ ಮಾಡಕ್ಕೆ ನಾನ್ ರೆಡಿ, ನೀವ್ ರೆಡಿನಾ? ಸೊ ನಾವೀಗ ಕೂತಿದೀವಿ, ಇದೆಲ್ಲ ಫುಲ್ ಶೇಕ್ ಆಗುತ್ತೆ. ಆಂಜನೇಯ ಸ್ವಾಮಿ ಜೊತೆ 3Dಲಿ ಲಂಕೆ ಪ್ರವೇಶ ಮಾಡಕ್ಕೆ ಹೊರಟಿದೀವಿ. ಲಂಕಾದನ್ನು ನೋಡಿ ಎಂಜಾಯ್ ಮಾಡಿ. मैं प्रभु श्री राम जी का संदेश लेकर आया हूं माते। ಸೂಪರ್ ಆಗಿತ್ತು. ನೋಡಿದ್ರಲ್ಲ 2ನೇ ಆಕ್ಟಿವಿಟಿ ಹೇಗಿತ್ತು ಅಂತ. ಲಂಕಾದನ್ನು ಯಪ್ಪ ಶೇಕ್ ಆಗ್ಬಿಡ್ತು ಫುಲ್. ಚೇರ್ ಗಿರೆಲ್ಲ ಅಲ್ಲಾಡ್ತಾ ಇದೆ. ಅಲ್ಲಿ ಮೊದ್ಲೇ 3D ಎಫೆಕ್ಟ್ ಆಂಜನೇಯ ಗದೆ ತಗೊಂಡ್ ಹೊಡ್ರೆ ಸೀದಾ ಬಂದ್ ನಮ್ಮ ಮಕ್ಕಕ್ಕೆ ಬಿದ್ದಂಗಿದೆ. ಮತ್ತೆ ಅದಕ್ಕೆ ಎಫೆಕ್ಟ್ಸ್, ಫಾಗು ಗೀಗು ಬಬಲ್ಸ್ ಎಲ್ಲ ತುಂಬ್ತಾ ಇದಾರೆ. ಅದ್ರ ಮಧ್ಯ ವಿಡಿಯೋ ಮಾಡಕ್ ಆಗ್ಲಿಲ್ಲ ಜಾಸ್ತಿ, ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡೋ ಹೋಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಮಾಡಿದ್ರೆ, ಇಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾವು ಹೋಗ್ತಿದೀವಿ 3ನೇ ಆಕ್ಟಿವಿಟಿಗೆ, ಸಪ್ತಾ ಮಾಲಿಕೆ. ಇದು ಸಾಯಿಬಾಬಾ ಅವರ ಜೀವನ ಆಧಾರಿತ ಸಿನಿಮಾ. 1 hour ಇರುತ್ತೆ. ಸಾಯಿಬಾಬಾ ಅವರ ಜರ್ನಿ ಪೂರ್ತಿ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಸಾಯಿಬಾಬಾ ಅವರ ಬಾಲ್ಯ ಮತ್ತೆ ಅವ್ರು ಕಳೆದಂತ ಕ್ಷಣಗಳು ಎಲ್ಲವನ್ನು ಇಲ್ಲಿ ನಾವು ಇದರಲ್ಲಿ ನೋಡ್ಬೋದು. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ಫುಲ್ ತೋರ್ಸಕ್ಕಾಗಿಲ್ಲ ಅಂದ್ರೂ ಹೇಗಿದೆ ಅಂತ ನಾನು ನಿಮ್ಗಂತೂ ಹೇಳ್ತೀನಿ. मैं दिन भर यहीं पे रहता हूँ, सबको एंटरटेनमेंट करता रहता हूँ. और ऑल बेंगलुरु फैंस, हाँ बेंगलुरु फैंस, ओहो कैसे हैं आप सब? माय सब्सक्राइबर्स, ओहो सब्सक्राइब कीजिए, फॉलो कीजिए और लाइक कीजिए और शेयर भी कीजिए. ओहो बाय बाय, थैंक यू. ओके. सिनेमा ನೋಡೋದಕ್ಕಂತೂ ಜನ 3ನೇ ಚಾನೆಲ್ का नाम
ಶೋ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣನೇ ಎಲ್ರು ಕೂಡ ಒಂದ್ ಕಡೆ ಓಡ್ತಾ ಇದ್ರು. ಆಮೇಲೆ ಏನಕ್ಕಂತ ನೋಡಿದಾಗ ಸೇಮ್ ಸಾಯಿಬಾಬಾ ಅವ್ರ ತರನೇ ಒಬ್ರು ಅವ್ರ ಅಭಿಮಾನಿ ಅವ್ರ ತರನೇ ಬಂದಿದ್ರು. ಅಂದ್ರೆ ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಅವ್ರ ನೋಡಕ್ ಆಗಿರ್ಬೋದು, ಎಲ್ಲವೂ ಕೂಡ ಬಾಬಾ ತರನೇ ಇದ್ರು. ಅಲ್ಲಿ ಬಂದಿರೋಂತ ಎಲ್ಲಾ ಭಕ್ತಾದಿಗಳನ್ನ ಮಾತಾಡ್ಸಿ ಅವ್ರ ಹತ್ರ ಫೋಟೋ ತಗಸ್ಕೊಂಡ್ರು. ನೋಡಿದ್ರಲ್ಲ, ಸಬ್ಕಾ ಮಾಲಿಕ್ ಏಕ್ ನೋಡ್ಬಿಟ್ಟು ನನಗಂತೂ ಕಣ್ತುಂಬ್ ಬಂದ್ಬಿಡ್ತು. ಏನ್ ಜನ, ಮತ್ತೆ ಸಾಯಿಬಾಬಾ ಅವರ ಪವಾಡಗಳು ನೋಡಕ್ಕೆ ಕಣ್ತುಂಬಿ ಬರುತ್ತೆ. ಅವರು ಯಾವ್ದೇ ಜಾತಿ ಧರ್ಮ ಯಾರು ಅಂತ ನೋಡ್ತಿರ್ಲಿಲ್ಲ. ಅವ್ರು ಕೆಟ್ಟದ್ ಬಯಸ್ದವ್ರಿಗೂ ಕೂಡ ಅವರು ಒಳ್ಳೇದನ್ ಮಾಡ್ತಿದ್ರು. ಸೊ ಅವ್ರು ಹೇಳಿದಿಷ್ಟೇ, ಆದಷ್ಟು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿ, ಪ್ರೀತಿನೇ ದೇವರು, ದೇವ್ರ ಒಬ್ಬನೇ, ದೇವ್ರ ಮೇಲೆ ನಂಬಿಕೆ ಇರ್ಲಿ ಅಂತ. ಸೊ ಇದನ್ನ ಮುಗಿಸ್ಕೊಂಡು ಈಗ ನಾವು ಹೋಗ್ತಿರೋಂತ 4ನೇ ಆಕ್ಟಿವಿಟಿ ದ್ವಾರಕಾಮಯಿ. ಸೊ ಈ ದ್ವಾರಕಾಮಯಿಲಿ ಏನಂದ್ರೆ ಸಾಯಿಬಾಬಾ ಅವರು ಹುಟ್ಟಿದ್ದು ಮತ್ತೆ ಅವ್ರು ಇದ್ದಿದ್ದು ಪ್ಲೇಸು. ಸೊ ಇದನ್ನೆಲ್ಲಾನು ಕೂಡ ಈಗಿನ ಟೆಕ್ನಾಲಜಿ ಇಟ್ಕೊಂಡು ಒಂದು ಶೋ ಮಾಡ್ತಾರೆ. ಸೊ ದ್ವಾರಕಾಮಯಿಗೆ ಹೋಗೋಣ. ಇದು ನಮ್ಮ 4ನೇ ಆಕ್ಟಿವಿಟಿ ಆಗಿರುತ್ತೆ. उसके बुलाने पर तो साही को आना ही पड़ेगा बाबा। ಈಗೇನ್ ನಾವು ನೋಡಿದ್ವಿ ದ್ವಾರಕಾಮಯಿ, ಇದು ಮಾತ್ರ ರೋಬೋಟಿಕ್ ಟೆಕ್ನಾಲಜಿ ಹಿಡ್ಕೊಂಡು ಮಾಡಿರೋಂಥದ್ದು. ಸೊ ರೀಕ್ರಿಯೇಟ್ ಮಾಡಿರೋದು ಸಾಯಿಬಾಬಾ ಅವರ ಮನೆ ಆಗಿರ್ಬೋದು, ಅವ್ರು ಮಲ್ಕೊಂತಿದ್ದ ಜಾಗ ಆಗಿರ್ಬೋದು, ಅವ್ರ ನೀರ್ ಕುಡಿಯಕ್ ಯೂಸ್ ಮಾಡ್ತಿದ್ದ ಮಡಕೆ ಆಗಿರ್ಬೋದು, ಅಡ್ಗೆದಾಗಿರ್ಬೋದು, ಸೊ ಹೋಮಕ್ಕೆ ಯೂಸ್ ಮಾಡ್ತಿದ್ ಇದು ಫೈರ್ ಕೊಂಡ ಆಗಿರ್ಬೋದು. ಸೊ ಎಲ್ಲಾನು ಸಕ್ಕದಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಇದು ನಮ್ಮ 4th ಆಕ್ಟಿವಿಟಿ. ಈಗ 5th ಆಕ್ಟಿವಿಟಿ ಹೋಗೋಣ. 5th ಆಕ್ಟಿವಿಟಿ ಏನನ್ನ ಹೇಳೋದಕ್ಕಿಂತ ನಿಮ್ಗೆ ತೋರಿಸಿದ್ರೆ ಮಜಾ, ತೋರಿಸ್ತೀನಿ ಬನ್ನಿ. ನಾವು ಶಿರಡಿಲಿ ಏನ್ ನೋಡ್ತೀವಲ್ಲ, ಸೊ ಅದೇ ತರ ವಿಗ್ರಹ ಇಲ್ಲೂ ಇದೆ ನೋಡಿ. ಮತ್ತೆ ಇದು ಕ್ಯೂಬ್ಸ್ ಅಲ್ಲಿ ಮಾಡಿರುವಂತದ್ದು, ಮೊಸೈಲ್ ರೂಬಿಕ್ಸ್ ಕ್ಯೂಬ್ ಅಲ್ಲಿ ಮಾಡಿರುವಂತ ಆರ್ಟ್ ಇದು. 1000 ರೂಬಿಕ್ಸ್ ಕ್ಯೂಬ್ ಇಟ್ಕೊಂಡು ಮಾಡಿರುವಂತ ಆರ್ಟ್ ಇದು. ಸೊ ನೆಕ್ಸ್ಟ್ ನಾವೀಗ ಬಂದಿರುವಂತದ್ದು ಕಾಲ್ಯಮರ್ದನ್. ಇದು ಕೃಷ್ಣ ಶೋ ಇರುತ್ತೆ. ऊपर ಮೇಲ್ ಹೋಗ್ಬೇಕು, ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿದೆ. ಕಾಲ್ಯಮರ್ದನ್. ಸೊ ಇಲ್ಲೂ ಕೂಡ 3D ಗ್ಲಾಸ್ ಕೊಡ್ತಾರೆ ಹಾಕೊಂಡು. ಬ್ಲಾಗಿಂಗ್ करते ಹಾ. ಕೃಷ್ಣದ್ ಏನ್ ನೋಡಿದ್ರಲ್ವಾ, ಅದು ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲಾರು ನೋಡಿರ್ತೀವಿ ಆನಿಮೇಷನ್ ವಿಡಿಯೋಸ್. ಸೊ ಏನು ಕೃಷ್ಣ ಬಂದ್ಬಿಟ್ಟು ಒಂದು ಕಾಲಿಯ ನಾಗನ್ನು ಡೀಮನ್ನ ಸಾಯಿಸ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಭರತನಾಟ್ಯ ಆಡುತ್ತಲ್ವಾ. ಸೊ ಅದನ್ನ 3D ತೋರ್ಸಿದ್ರು ನಮ್ಗೆ. 3D ಎಷ್ಟು ಮಜಾ ಇತ್ತಂದ್ರೆ, ಈ ಸತಿ ಆ ಕೃಷ್ಣ ನೀರೊಳಗಡೆ ಬಿದ್ದಾಗ ಆ ಕಾಲಿಯ ಡಿಮೆನ್ ಆಚೆ ಬಂದಾಗೆಲ್ಲ ನೀರೆಲ್ಲ ಫುಲ್ಲು ಸ್ಪಾರ್ಕಲ್ ಮಾಡ್ಬಿಟ್ರು. ಫೋನ್ ಎಲ್ಲ ಫುಲ್ ಒದ್ದೊದ್ದೆ ಆಗೋಯ್ತು. ಅದಾಗಿದ ತಕ್ಷಣನೇ ಇನ್ನೊಂದು ಲಾಸ್ಟ್ ಶೋ ಮೂಷಕ್ ಮಹಾರಾಜ್. ಸೊ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೀವಿ. ಅದ್ರ ನೆಕ್ಸ್ಟ್ उसमें पड़ गया शेर, जंगल का राजा, शेरनी जंगल का राजा, हाँ रानी है भाई। अरे नहीं सर जी, वो तो शेर की पत्नी है, पत्नी। और देखो साहब, एक इधर है, दो है, दो है, 2 से 4 होगा सर, 4। वो भैया के हाथ में 4 होगा। आओ भैया जी, इधर आओ भैया, इधर आओ। कितना है? 4 होगा। मोर राइट, चक ले लो, मुट्ठी बंद करो, बंद करो, बंद कर लो, ओपन नहीं करना। 3 बार बोलो ढिंचक ढिंचक, 4 हो जाएगा। बोलो ढिंचक ढिंचक, बोलो। कितना बार बोले? इसके ऊपर ऐसा डाल दो भैया, दोनों सिक्का ऊपर से डाल दो, ऊपर से। कहाँ है कॉइन? कहाँ है कॉइन? डालो कॉइन। कॉइन किधर है? अरे बदमाश भैया साहब, रख लिया पॉकेट में। ऊपर हाथ करो, ऊपर। अरे देखो साहब, किधर छुपा लिया पैसा? ये झड़काओ, ये मुट्ठी बंद करो, ये झड़काओ। ऐसा काम नहीं करो, ऐसा काम नहीं करो। भैया
Actually, plastic है साहब. ಗಣೇಶ ಅದೊಂದು ಶೋ ನೋಡಿದ್ರಲ್ಲ, ಸೊ ಆ ಶೋ ಅಲ್ಲಿ ಏನಿತ್ತಂದ್ರೆ ಒಂದು ಇಲಿ ಏನು ಗೊತ್ತಿಲ್ಲ ಸಖದಾಗಿ ಅನಿಮೇಟ್ ಮಾಡಿದ್ರು. ಇಲಿ ಬಂದು ಎಲ್ಲಿ ನೋಡ್ತಿತ್ತೋ ಏನ್ ಗೊತ್ತೇನೋ ಗೊತ್ತಿಲ್ಲ, ಇದ್ದವ್ರು ಎಲ್ಲಾ ಜನರನ್ನು ಮಾತಾಡಿಸ್ತಿತ್ತು. ಆದ್ರೆ ಬೇಜಾರ್ ಏನಂದ್ರೆ ಬರೀ ಹಿಂದಿಲೇ ಮಾತಾಡ್ತಾರೆ, ಮತ್ತೆ ಬರೀ ಹಿಂದಿ ಅವ್ರಿಗೆ ಮಾತಾಡ್ಸಿದ್ರು. ಎಲ್ಲರೂ ಆಲ್ಮೋಸ್ಟ್ ಎಲ್ರಿಗೂ ಹಿಂದಿ ಗೊತ್ತಿತ್ತು, ನಾನು ಒಬ್ಬನೇ ಕರ್ನಾಟಕದಿಂದ ಕನ್ನಡ ಗೊತ್ತಿರೋನು. ಸೊ ಸುಮ್ಮನೆ ಕುತ್ಕೋಬೇಕಾಯ್ತು ಶೋ ನೋಡ್ಕೊಂಡು. ಅದಾದ್ಮೇಲೆ ಬಂತು ನೋಡಿ ಒಳ್ಳೆ ಮ್ಯಾಜಿಕ್ ಶೋ, ಅದು ಎಂಜಾಯ್ ಮಾಡಿದೆ. ಹಾಗೆ ನೋಡ್ತಿದ್ದಂಗೆ ಸಂಜೆ ಆಯ್ತು. ನೀವಿಲ್ಲೇನ್ ಫ್ರಂಟ್ ವೀಲ್ ನೋಡ್ತಿರಲ್ಲ, ಇಲ್ಲಿ ಕೆಲವೇ ಕ್ಷಣದಲ್ಲಿ ಲೇಸರ್ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಸಾಯಿ ತೀರ್ಥ ಥೀಮ್ ಪಾರ್ಕ್ ಎಷ್ಟು ಸಖತ್ತಾಗಿತ್ತು ಅಂತ. ನಾನು 1 ಗಂಟೆಗೆ ಬಂದಿದ್ದು, ಈಗ ಮುಗಿಯೋ ಅಷ್ಟೊತ್ತಿಗೆ 8 ಗಂಟೆ ಆಗಿದೆ. ಲೇಸರ್ ಲೈಟ್ ಶೋ ಇತ್ತಲ್ಲ, ಅದು ಸಖತ್ತಾಗಿತ್ತು, ಅದ್ಭುತವಾಗಿತ್ತು. ಈಶಾ ಫೌಂಡೇಶನ್ ತರಾನೇ ಇಲ್ಲೂ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಈಗ ಮುಗಿಸ್ಕೊಂಡು 8 ಗಂಟೆ ಆಗಿದೆ. ಈಗ ಹೋಗಿ ರೂಮ್ ಹೋಗ್ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾಸಿಕ್ ಹೋಗ್ತಿದ್ದೀನಿ. ನಾಸಿಕ್ ಹೋದ್ರೆ ಯಾವ ಪ್ಲೇಸ್ ನ ವಿಸಿಟ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ದಯವಿಟ್ಟು ಎಲ್ರು ಕೂಡ ಒಂದ್ಸತಿ ಶಿರಡಿಗೆ ಬಂದ್ರೆ ಸಾಯಿ ತೀರ್ಥ ಥೀಮ್ ಪಾರ್ಕ್ ನ ವಿಸಿಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.